ಈ ಈ ಒಂದು ತುಲಾರಾಶಿಯರು ಹೋಗ್ಬೇಕಾರಂತ ಟೆಂಪಲ್ಗಾರ ಹೋಗಿ ದೇಶಕ್ಕಾರ ಹೋಗಿ ಒಂದು ಆಸ್ಟ್ರೇಲಿಯಾ ಟ್ರಿಪ್ಪನ್ನು ಮಾಡಿದ್ರು ಕೂಡ ನಿಮಗೆ ದೋಷ ನಿವೃತ್ತಿ ಆಗುತ್ತೆ. ನೀವು ಇಷ್ಟೇ ಸಹ ನಾನು ಟೆಂಪಲ್ ಹೇಳ್ತೀನಿ ಅಂತ ತಿಳ್ಕೊಂಡ್ರೆ, ಇನ್ನು ಮುಂದೆ ದೇಶಗಳು ಹೇಳ್ತೀನಿ. ಆಸ್ಟ್ರೇಲಿಯಾ ರಾಹು ತತ್ವ ದೇಶಗಳು ಭಾಳ ವಿಶೇಷ, ನೀವು ಅರ್ಥ ಮಾಡ್ಕೊಳ್ಳಿ. ಆಸ್ಟ್ರೇಲಿಯಾಗೆ ನೀವು ಜರ್ನಿ ಮಾಡಿ, ತುಂಬ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ವೆಸ್ಟ್ ಇಂಡೀಸನ್ನು ದರ್ಶನ ಮಾಡಿ, ನಿಮ್ಮ ಲೈಫಲ್ಲಿ ತುಂಬ ಕ್ಲಿಯರ್ ಸಕ್ಸಸ್ಸನ್ನು ನೋಡ್ತೀರ. ವೆಸ್ಟ್ ಇಂಡೀಸನ್ನು ನೀವು ದರ್ಶನ ಮಾಡಿದಷ್ಟು ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ವೆಸ್ಟ್ ಇಂಡೀಸ್ ದೇಶವನ್ನು ಸುತ್ತಿಗೆ ಬಂದರೂ ಕೂಡ ತುಲಾರಾಶಿಯವರಿಗೆ ತುಂಬ ನೆಗೆಟಿವ್ ದೋಷವಾಗಿ ಪಾಸಿಟಿವ್ ಆಗುತ್ತೆ. ಆಸ್ಟ್ರೇಲಿಯಾಗೆ ಹೋದರೂ ಕೂಡ ತುಂಬ ರಿಸಲ್ಟ್ ಬರುತ್ತೆ. ಇಲ್ಲ ಆ ಥರದ ವ್ಯಕ್ತಿಗಳ ಜೊತೆಗೆ ವೆಸ್ಟ್ ಇಂಡೀಸರು ಆಸ್ಟ್ರೇಲಿಯಾದ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಕಾಫಿ ಕುಡಿಯೋದು, ಟೀ ಕುಡಿಯೋದು, ನಿಮ್ಮ ಬಿಸ್ನೆಸ್ ಮೀಟಿಂಗ್ ಮಾಡಿದ್ರೆ ಕೂಡ ನಿಮ್ಮ ದೋಷಗಳು ನಿವೃತ್ತಿ ಆಗುತ್ತೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ಬರೀ ಟೆಂಪಲ್ಗೆ ಹೇಳ್ತಿದ್ದಿಲ್ಲ, ಇನ್ನು ಮುಂದೆ ಟ್ರಿಪ್ಪನ್ನು ಕೂಡ ಹೇಳ್ತೀನಿ. ಯಾವ್ಯಾವ ದೇಶಕ್ಕೆ ಯಾವ್ಯಾವ ಟೈಮಲ್ಲಿ ಹೋದಾಗ ಯಾವ್ಯಾವ ರಾಶಿಯವರಿಗೆ ಎನರ್ಜಿ ಬರುತ್ತೆ ಅಂತ ಹೇಳ್ತೀನಿ. ಇದು ಸಖತ್ ಲಕ್ಕನ್ನು ತಂದುಕೊಡುತ್ತೆ. ನೋಡಿ, ನಿಮಗೆ ನಾನೇನೋ ಕಾಟಾಚಾರ ಹೇಳ್ತೀನಿ ಅಂತ ಅನ್ನಿಸ್ಬೋದು. ಇಲ್ಲ, ತೆಂಡೂಲ್ಕರ್ ರಾಹು ದೇಶದಲ್ಲಿ ಸಖತ್ ಫೇಮಸ್ ಆಗ್ತಾರೆ. ನೋಡಿ, ಅವ್ರ ಲೈಫಲ್ಲಿ ಆಸ್ಟ್ರೇಲಿಯಾನೇ ಅವ್ರಿಗೆ ನೇಮನ್ನು ತಂದುಕೊಟ್ಟಿದ್ದು. ತೆಂಡೂಲ್ಕರ್ 24ನೇ ತಾರೀಕಿಗೆ ಹುಟ್ಟಿದರೆ, ರಾಹು ದೇಶದಲ್ಲಿ ಕ್ರಿಕೆಟ್ ಆಡ್ತಾರೆ. ವೆರಿ ಸಕ್ಸಸ್ಸನ್ನು ಕೊಡುತ್ತೆ. 100% ತುಂಬ ಪಾಸಿಟಿವ್ನ ತಂದುಕೊಡುತ್ತೆ ಅವ್ರ ಲೈಫಲ್ಲಿ. ಆಸ್ಟ್ರೇಲಿಯಾ ಅವ್ರ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಅವರ ಬಾಂಡಿಂಗ್, ಶೇನ್ ವಾರ್ನ್ ಬೌಲರ್ಸ್, ಶೇನ್ ವಾರ್ನ್ 22ನೇ ತಾರೀಕಿಗೆ ಹುಟ್ಟಿರ್ತಾರೆ. ನಂಬರ್ ರಾಹು ತತ್ವನೇ ಹುಟ್ಟಿರ್ತಾರೆ. ಇವರಿಬ್ಬರಿಗೂ ಅದ್ಭುತವಾದ ವೈಬ್ರೇಷನ್. ಒಬ್ಬ ಆಸ್ಟ್ರೇಲಿಯಾ ಪ್ಲೇಯರು ಒಂದು ವಿಕೆಟನ್ನು ತೆಗೆದುಬಿಟ್ಟು ಅದೇ ಫೋಟೋ ತೆಗೆದುಬಂದು ಇದ್ರ ಮೇಲೆ ಸೈನ್ ಮಾಡಿ ಅಂತ ಹೇಳ್ತಾರೆ. ಆದರೆ ತೆಂಡೂಲ್ಕರ್ ಹೇಳ್ತಾನೆ, ಇನ್ಯಾವತ್ತು ನನ್ನ ವಿಕೆಟ್ ನೀನು ಸಿಗಲ್ಲ ಅಂತ ಅವನು ಸೈನ್ ಮಾಡ್ತಾ ಅದ್ರ ಮೇಲೆ. ಅವನಿಗೆ ಯಾವತ್ತೂ ಕೂಡ ಅವ್ನ ಟಾಪ್ ಬೌಲರು ಅವನಿಗೆ ವಿಕೆಟನ್ನು ಕೊಡೋದೇ ಇಲ್ಲ ಇಲ್ಲಿವರೆಗೂ. ತೆಂಡೂಲ್ಕರ್ ವೆರಿ ಸಕ್ಸಸ್ ಇರುತ್ತೆ. ನೀವು ಯಾರೆಲ್ಲ ತುಲಾರಾಶಿಯರಿದ್ದೀರಾ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ, ಟೆಂಪಲ್ ಅಟೆಂಡ್ ಮಾಡಿ ಬೋರ್ ಹೊಡಿತೈತೆ ಅಂದರೆ ನೀವು ಆಸ್ಟ್ರೇಲಿಯಾ ಟೂರ್ನ ಮಾಡಿಬರ್ರಿ. ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ ನೋಡ್ತೀರ. ಒಂದು ವಾರನೋ 15 ದಿನ ಟ್ರಿಪ್ ಮಾಡಿ, 100% ಟೂರಿಸ್ಟ್ ತುಂಬ ಇದೆ. ಹೋಗಿ ನೀವು ಎಂಜಾಯ್ ಮಾಡ್ಕೊಬರ್ರಿ, ಸಂತೋಷವಾಗಿ ಪ್ರಕೃತಿನ ಆನಂದಪಟ್ಟು. ಆ ಮಣ್ಣು, ಆ ಜಲ ನಿಮ್ಮ ಬಾಡಿಗೆ ಎನರ್ಜಿ ಬಂದಿದ ತಕ್ಷಣ ನಿಮ್ಮಲ್ಲಿರೋ ನೆಗೆಟಿವ್ ದೋಷಗಳನ್ನು ಕ್ಲಿಯರ್ ಆಗುತ್ತೆ. ಬೇಕಾದ್ರೆ ನೀವು ಅಲ್ಲಿಂದ ಫೋನಲ್ಲಿ ಮಾಡಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಕ್ಲಿಕ್ ಆಗುತ್ತೆ.